ಚಿಂತಾಮಣಿ ಮಾಜಿ ಪ್ರಧಾನಿ ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಚೆನ್ನಮ್ಮನವರ ಬೆಂಬಲ ಅಪಾರ ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ಹೊರವಲಯದಲ್ಲಿರುವ ಜೆಕೆ ಭವನದಲ್ಲಿ ಆಯೋಜಿಸಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು. ಚೆನ್ನಮ್ಮ ದೇವೇಗೌಡ ಅವರ ಸರಳತೆ, ಆದರ್ಶಗಳು ಹಾಗೂ ಎಚ್.ಡಿ. ದೇವೇಗೌಡರ ಸುದೀರ್ಘ ರಾಜಕೀಯ ಜೀವನ ಮತ್ತು ಕುಟುಂಬ ನಿರ್ವಹಣೆಯಲ್ಲಿ ಅವರು ನೀಡಿದ ಬೆಂಬಲವನ್ನು ಸ್ಮರಿಸಿದರು. ಎಚ್.ಡಿ. ದೇವೇಗೌಡ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಯಾಗಿದ್ದಾಗಲೂ ರಾಜಕೀಯದಲ್ಲಿ ಮೂಗು ತೂರಿಸದವರಲ್ಲ. ಅಧಿಕಾರದ ಹಮ್ಮ ಬಿಮ್ಮು ತೋರಿಸದೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ತಾಯಿಯಾಗಿದ್ದರು ಎಂದರು. ಅಪಾರ ದೈವಭಕ್ತಿಯುಳ್ಳವರಾಗಿದ್ದರು. ದೇವೇಗೌಡರ ಬೆನ್ನೆಬಾಗಿ ಮಕ್ಕಳನ್ನು ಸುಸಂಸ್ಕೃತರಾಗಿ ಬೆಳೆಸಿದರು. ರಾಜ್ಯದ ಎಲ್ಲ ಪಕ್ಷಗಳ ನಾಯಕರು ಗೌರವಿಸುವ ವ್ಯಕ್ತಿಯಾಗಿದ್ದರು. ದೇವೇಗೌಡರ ರಾಜಕೀಯ ಬೆಳವಣಿಗೆಗೂ ಚೆನ್ನಮ್ಮನವರ ಸಹಕಾರ ಕಾರಣವಾಗಿತ್ತು. ಮಾಜಿ ಪ್ರಧಾನಿಗಳ ಕುಟುಂಬದ ಜೊತೆಗಿನ ಹಳೆಯ ನೆನಪುಗಳು ಹಾಗೂ ಅವರ ನಿಸ್ವಾರ್ಥ ಸೇವೆಯನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಗುಡೇಶ್ರೀನಿವಾಸರೆಡ್ಡಿ, ನಗರಸಭೆಯ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ಮತ್ತಿತರರು ಮಾತನಾಡಿದರು. ಕಾರ್ಯಕರ್ತರು ಹಾಗೂ ಮುಖಂಡರು ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ, ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿ 1 ನಿಮಿಷದ ಮೌನಾಚರಣೆ ಮಾಡಲಾಯಿತು. ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಬೈರೆಡ್ಡಿ, ನಗರಸಭೆಯ ಮಾಜಿ ಸದಸ್ಯರಾದ ಪ್ರಕಾಶ್, ದೇವಳಂ ಶಂಕರ್, ಗೌಸಪಾಷಾ, ಸಲೀಂ ಪಾಷಾ, ಸ್ಥಳೀಯ ಮುಖಂಡರಾದ ಮಿಲ್ಟ್ರಿ ಶ್ರೀನಿವಾಸ್, ಅಫ್ಸರ್ ಪಾಷಾ, ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಯುವ ಜೆಡಿಎಸ್ ತಾಲೂಕು ಘಟಕ ಅಧ್ಯಕ್ಷ ಚಲಪತಿ, ಕೊತ್ತೂರು ಬಾಬು, ಯೂನಿಸ್ ಪಾಷಾ, ಸಂತೋಷ, ಚಿನ್ನಸಂದ್ರ ಜಮೀಲ್ ಪಾಷಾ, ದೊಡ್ಡಿಹಳ್ಳಿ ಗೋಪಾಲಕೃಷ್ಣ, ತಿಮ್ಮಸಂದ್ರ ರೆಡ್ಡಪ್ಪ ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತಿಮ ನಮನ ಸಲ್ಲಿಸಿದರು. ಹರಿ ಓಂ. ಪಕ್ಷಾತೀತವಾಗಿ ಹಾಗೂ ನಮ್ಮ ಹಿರಿಯ ಮುಖಂಡರೆಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಮಾಡಿದ್ರೆ ನಮ್ಮ ಚೆನ್ನಮ್ಮನವರು ಅವರ ತೀರ್ಮಾನಕ್ಕೆ ನಾವೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅವರ ಕಾರ್ಯವೈಖರಿಯನ್ನು ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅವರು 3 ಗಂಟೆಗೆ ಅಲ್ಲಿ ಬಂದು 5 ಗಂಟೆಯವರೆಗೂ ಕೂಡ ಅಲ್ಲಿದ್ದು ಅಂತ್ಯ ಸಂಸ್ಕಾರದ ಸರ್ಕಾರಿ ಗೌರವಗಳನ್ನ ಪೂರ್ಣಗಳ ಬಾಯಿಗೆ ಅರ್ಪಿಸಿ ಅವರು ಹೋದ್ರು. ನನಗಂತೂ ಬಹಳ ಖುಷಿ ಆಯ್ತು. ಚೆನ್ನಮ್ಮ ಅಜ್ಜಿಯವರ ಏನು 72 ವರ್ಷ ದೇವೇಗೌಡರ ಕುಟುಂಬಕ್ಕೆ ಸಲ್ಲಿಸಿರ್ತಕ್ಕಂಥ ಗೌರವಕ್ಕೆ ನಿಜವಾಗ್ಲೂ ಕೂಡ ಸಾರ್ಥಕ ಆಯಿತು. ಅಜ್ಜಿಯ ಅವತ್ತು ನನ್ನ ಮಾಧ್ಯಮಗಳಲ್ಲಿ ಕೂಡ ಹೇಳ್ತೇನೆ, ಇಡೀ ದೇಶದ ಒಂದು ಆದರ್ಶ ಮಹಿಳೆ ಅನ್ನುವಂಥ ಮಾತನ್ನು ಕೂಡ ಮಾಧ್ಯಮಗಳೆಲ್ಲ ತಿಳಿಸಿದೆ. ಈ ಒಂದು ದೇಶದಲ್ಲಿ ಯಾಕಂದ್ರೆ ಈ ಸಣ್ಣ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ, ನಗರಸಭೆ ಸದಸ್ಯರಾದ್ರೆ, ತಾಲೂಕು ಪಂಚಾಯತಿ ಸದಸ್ಯರಾದ್ರೆ, ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರೆ, ಶಾಸಕರಾದ್ರೆ, ಮಂತ್ರಿಗಳಾದ್ರೆ, ಲೋಕಸಭಾ ಸದಸ್ಯರಾದ್ರೆ, ಇಷ್ಟೆಲ್ಲ ಅಧಿಕಾರ ಎಷ್ಟಿರುತ್ತೆ, ಯಾವ ರೀತಿ ಪ್ರೌಢ ಆಗಿರ್ತಾರೆ. ಒಂದು ದಿನ ಒಂದು ಕ್ಷಣ ನನ್ನ ಯಜಮಾನರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಅವರು ಮಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನ ಒಳಗಡೆ ಪೂಜೆ ಮಾಡ್ತಾ ಇದ್ರು ಅಂದ್ರೆ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಚೆನ್ನಮ್ಮ ಅಜ್ಜಿ ಅವರು ನಿಜವಾಗ್ಲೂ ಕೂಡ ಈ ರಾಜ್ಯದಲ್ಲೆಲ್ಲ ಇಡೀ ದೇಶಕ್ಕೆ ಒಂದು ಆದರ್ಶ ಮಹಿಳೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಬೇಕು. ಚೆನ್ನಮ್ಮ ಅಜ್ಜಿ ಅವರ ಬಗ್ಗೆ ಈಗಾಗಲೇ ನಮ್ಮ ಶ್ರೀನಿವಾಸ್ ಗೌಡರು, ಶಫೀಕ್ ಅವರು, ಮಧುಸವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಉದಯ ಸೀನಣ್ಣ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಆದರೆ ಇವರ ಬದುಕು ಹೇಗೆ ಬಂತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಇವರು ಬದುಕುತ್ತಾರೆ. ಆದರೆ ಇವರು 1937ರಲ್ಲಿ ಇವರ ಹುಟ್ಟಿ ಅವರು ಹುಟ್ಟಿದ್ದು 37ರಲ್ಲಿ.
37ರಲ್ಲಿ ಹುಟ್ಟಿ ಮತ್ತು 1954ರಲ್ಲಿ ದೇವೇಗೌಡರ ಕೈ ಹಿಡಿದಿರ್ತಕ್ಕಂಥದ್ದು. ಆವತ್ತಿನ ಸಂದರ್ಭದಲ್ಲಿ ಶ್ರೀಮತಿ ಚನ್ನಮ್ಮಜ್ಜಿ ಅವರು ಬಹಳ ಪಟೇಲರ ಮಗಳು, ಅಂದರೆ ಆ ಭಾಗದಲ್ಲಿ ಮಾವಿನಕೆರೆ ಅಂತ ಹೇಳಿ ಅಲ್ಲಿ ಬಹಳ ಶ್ರೀಮಂತರು ಪಟೇಲರು ಮಗಳು ಶ್ರೀಮತಿ ಚನ್ನಮ್ಮ ಮತ್ತು ಇವರ ತಂಗಿ ಸಾವಿತ್ರಮ್ಮ ಅಂತ ಹೇಳಿ ಇಬ್ಬರು ಮಕ್ಕಳು ಬಹಳ ಶ್ರೀಮಂತರು, ಪಟೇಲರ ಮಕ್ಕಳು. ಪಟೇಲರು ಅಂದರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, 60-70 ವರ್ಷದಿಂದ ಪಟೇಲರು ಅಂದರೆ ಬಹಳ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಇಲ್ಲಿ ಯಾರೂ ಇಲ್ಲ, ಅಂದರೆ ಅಷ್ಟು ಶ್ರೀಮಂತಿಕೆ ಇರ್ತಕ್ಕಂಥದ್ದು. ಆದರೆ ಆ ಭಾಗದಲ್ಲೇ ಅರ್ಧನಹಳ್ಳಿ ಅಂದರೆ ಅವರ ತಾಯಿಯವರ ಊರಿಗೂ ನಮ್ಮ ದೇವೇಗೌಡರ ಊರಿಗೆ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಅರ್ಧನಹಳ್ಳಿ ಅಂತ ಹೇಳೋದು. ಮೊನ್ನೆ ನಾನು ಮನೆಗೆ ಹೋಗಿದ್ದು, ದೇವೇಗೌಡರ ಮನೆಗೆ ಹೋಗಿದ್ದು ಅರ್ಧನಹಳ್ಳಿಯಲ್ಲಿ. ಇವರು ಬಹಳ ಕಡು ಬಡತನ, ಆದರೆ ಇವರಿಗೆ ಆ ಕಡು ಬಡತನ ಇದ್ರು ಕೂಡ ಪಟೇಲರು, ಯಾಕಂದ್ರೆ ಇವರು ಕೂಡ ಎಷ್ಟು ದೈವ ಭಕ್ತರಾಗಿದ್ರು, ದೇವೇಗೌಡರು ಕೂಡ ಅಷ್ಟೇ ದೈವ ಭಕ್ತರಾಗಿದ್ರು. ಇವರು ಶಿವನ ಆರಾಧಕರು, ಶಿವನನ್ನ ಬಹಳ ಆರಾಧಿಸುವಂತ ಕುಟುಂಬ. ದೇವೇಗೌಡರು ಆ ಒಂದು ದೈವ ಭಕ್ತಿ ನೋಡಿ ಆ ಪಟೇಲರು ಕೂಡ ಬಡತನ ಇದ್ರು ಕೂಡ ಇವ್ರಿಗೆ ಕೊಡಬೇಕು, ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಅವತ್ತಿಗೆ ದೇವೇಗೌಡರು ಏನೇನೂ ಇಲ್ಲ, ಒಂದು ಸಣ್ಣ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡಿಕೊಂಡು ಇದ್ದಿದ್ದು. ಅಂದ್ರೆ ಅಂತ ಸಂದರ್ಭದಲ್ಲಿ ಪಟೇಲರು ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಅಂತ ಒಂದು ದೊಡ್ಡ ಮನಸ್ಸು ಮಾಡಿದ್ರು. ಯಾಕಂದ್ರೆ ಪಟೇಲರು ಅಂದ್ರೆ ಇನ್ಯಾವುದನ್ನ ಪಟೇಲರು ಮನೆಗಳಲ್ಲಿ ಹೆಣ್ಣು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ಆದ್ರೆ ನಮಗ್ ಸರಿ ಸಮಾನವಾಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಹಳ ಕಡುಬಡತನ ಅಂದ್ರೆ ದೇವೇಗೌಡರಿಗೆ 3 ಕಾಸು ಕೂಡ ಅವತ್ತು ಇರ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪಟೇಲರಿಗೆ ಏನ್ ಮನಸ್ಸು ಅಂತ ಗೊತ್ತಿಲ್ಲ, ಆದ್ರೆ ದೇವೇಗೌಡರು ಅಂತ ಹುಡುಗನಿಗೆ ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಕೊಟ್ಟರು. ಅವರ ಕೈ ಹಿಡಿದ ಮೇಲೆ ಇವರ ಅದೃಷ್ಟನೋ ಏನೋ ಗೊತ್ತಿಲ್ಲ, ಕೇವಲ ಇವರ 54ರಲ್ಲಿ ಇವರು ಮದುವೆ ಆಗಿದ್ದು, 62ರಲ್ಲಿ ಮೊದಲನೇ ಬಾರಿಗೆ ದೇವೇಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕರ್ನಾಟಕ ವಿಧಾನಸಭೆಗೆ ಶಾಸಕರಾಗ್ತಾರೆ 62ರಲ್ಲಿ. ಅಂದ್ರೆ ಇವರ ಮದುವೆ ಆಗಿ 8 ವರ್ಷಗಳಿಗೆ ಅವರು ಶಾಸಕರಾಗ್ತಾರೆ. ಶಾಸಕರಾದ ನಂತರ ನಾವೆಲ್ಲರೂ ಕೂಡ ನೋಡಿದ್ದೇವೆ, ನಾನು ಕೂಡ ರಾಜಕಾರಣದಲ್ಲಿ ನೋಡಿದ್ದೇನೆ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದರೆ ಅವರ ಮನೆಯಲ್ಲಿ ಅವರ ಶ್ರೀಮತಿಯರು ಅಂದ್ರೆ ಸ್ವಾಭಾವಿಕವಾಗಿ ಇರುತ್ತೆ. ಅಂದ್ರೆ ನಮ್ಮ ಯಜಮಾನರು ಗ್ರಾಮ ಪಂಚಾಯಿತಿ ಸದಸ್ಯರು ಅಂದ್ರೆ ಅವ್ರಿಗೇನೋ ಪ್ರೌಢ ಇರುತ್ತೆ, ಅಥವಾ ನಗರಸಭೆ ಸದಸ್ಯರು ಅಥವಾ ತಾಲೂಕ್ ಪಂಚಾಯಿತಿ ಸದಸ್ಯರು ಅಥವಾ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಥವಾ ನಮ್ಮ ಯಜಮಾನರು ಶಾಸಕರು ಅಥವಾ ನಮ್ಮ ಯಜಮಾನರು MP ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಸ್ವಾಭಾವಿಕವಾಗಿ ಅದು ಕೆಟ್ಟದ್ದು ಅಂತಲ್ಲ, ಅಂದ್ರೆ ಆ ಪ್ರೌಢ ಇರುತ್ತೆ, ಆ ಇರುಮೆ ಇವೆಲ್ಲ ನಮ್ಮ ಮನೆಯಲ್ಲಿ ಒಂದು ಅಧಿಕಾರ ಇದೆ ಅಂತೇಳಿ. ಆದ್ರೆ ಚನ್ನಮ್ಮಾಜಿಯವರು 62ರಲ್ಲಿ ಇವರು 8 ವರ್ಷಕ್ಕೆ ದೇವೇಗೌಡರು ಪ್ರಥಮ ಬಾರಿಗೆ ಶಾಸಕರಾಗ್ತಾರೆ. ಮತ್ತು 69ರಲ್ಲಿ ಮತ್ತೊಮ್ಮೆ 2ನೇ ಬಾರಿ ಶಾಸಕರಾಗ್ತಾರೆ. 69ರಲ್ಲಿ ಶಾಸಕರಾದ ನಂತರ 70ರಲ್ಲಿ ದಿವಂಗತ ದೇವರಾಜ ಅರಸು ಆವತ್ತಿನ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಎಲ್ಲ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಇವತ್ತು ಅಶೋಕ್ ಅವರು ಇರ್ತಾರೆ, ಅಂದ್ರೆ ಸ್ಯಾಡೋ ಸಿಎಂ ಅಂತಾರೆ. ಇವತ್ತು ವಿರೋಧ ಪಕ್ಷದ ನಾಯಕರು ಯಾರು ಇರ್ತಾರೆ, ಮುಖ್ಯಮಂತ್ರಿಗಳು ಬಿಟ್ರೆ ನೆಕ್ಸ್ಟ್ ಯಾರು ಅಂದ್ರೆ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕರಿಗೂ ಕೂಡ ಅಷ್ಟೇ ಅಧಿಕಾರ ಇರ್ತದೆ. ಅಂದ್ರೆ ಆವತ್ತಿನ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ದೇವರಾಜ ಅರಸು ಅವರು ಇವತ್ತು ನಾವು ದೇವರಾಜ ಅರಸು ಅವರನ್ನ ಕೂಡ ನಾನು 2 ಬಾರಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜಯಂತಿ ದಿನ ನಾನು ಸಾಕಷ್ಟು ವಿಚಾರಗಳನ್ನ ದೇವರಾಜ ಅರಸು ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರ್ಯಾರು ಎಷ್ಟೆಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ದೇವರಾಜ ಅರಸು ಕಾಲದಲ್ಲಿ, ಇವತ್ತು ಕೂಡ ನಾವು ನೆನೆಸ್ಕೊಳ್ತೇವೆ. ಅಂತ ಅದ್ಭುತವಾದಂತ ರಾಜಕಾರಣಿ ಇನ್ನೊಬ್ರು ನಾವು ನೋಡೋಕ್ಕಾಗೋದಿಲ್ಲ, ಅಂತ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ
ದೇವೇಗೌಡರು ಆ ವಿಧಾನಸೌಧ ಕಾರಿಡಾರ್ ಅಲ್ಲಿ ಎರಡೂ ಕೈಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ ವಿಧಾನಸಭಾ ಸದಸ್ಯರು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು, ದೇವೇಗೌಡರು ಏನೋ ಆಲೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಇವತ್ತು ಇದೇ ದೇವರಾಜ ಅರಸು ಅವರಿಗೆ ಇವತ್ತು ಏನೋ ಇವತ್ತು ಕೆಲಸ ಕೊಡ್ತಾರೆ ಅನ್ನುವಷ್ಟು ಮಟ್ಟಿಗೆ ಆವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾ ಇದ್ರು. ಬಹಳ ಅದ್ಭುತವಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಆದ್ರೆ ಅನೇಕ ಬಾರಿ ಅವರಿಗೆ ಶಾಸಕರಾಗಿ ಅಂದ್ರೆ ಯಾವತ್ತೂ ಕೂಡ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಏನಾದ್ರು ಮಾಡಬೇಕು, ಮಹಿಳೆಯರಿಗೆ ಏನಾದ್ರು ಮಾಡಬೇಕು, ದಲಿತರಿಗೆ ಏನಾದ್ರು ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಏನಾದ್ರು ಮಾಡಬೇಕು, ಮಕ್ಕಳಿಗೆ ಏನಾದ್ರು ಒಂದು ಮಕ್ಕಳ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹಲವಾರು ಬಾರಿ ಹಲವಾರು ಚಿಂತನೆಗಳನ್ನ ಆಲೋಚನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು. ಅಂತಹ ಸಂದರ್ಭದಲ್ಲಿ ಅವರು 83ರಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಏನಾದ್ರು ಒಂದು ಮಾಡಬೇಕಾದ್ರೆ ಬರೀ ಶಾಸಕರಾಗಿದ್ರೆ ಏನ್ ಮಾಡ್ಲಿಕ್ಕಾಗಲ್ಲ, ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ರೆ ಏನಾದ್ರು ಮಾಡಬಹುದು ಅಂದ್ರೆ ಅವ್ರಿಗೆ ಅಧಿಕಾರದ ಲಾಲಸೆ ಇರಲಿಲ್ಲ. ಆದ್ರೆ ಮಂತ್ರಿ ಆದ್ರೆ ಇನ್ನೇನಾದ್ರೂ ಮಾಡಕ್ ಆಗುತ್ತಾ ಕರ್ನಾಟಕ ರಾಜ್ಯದಲ್ಲಿ, ಈ ಎಲ್ಲ ವರ್ಗದ ಜನರಿಗೆ ಏನಾದ್ರು ಮಾಡಕ್ ಆಗುತ್ತಾ ಅನ್ನುವಂತ ಆಲೋಚನೆ ಚಿಂತನೆಗಳು. ಆದ್ರೆ 83ರಲ್ಲಿ ಅವರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗ್ತಾರೆ. ರಾಜಕಾರಣಿಗಳು ಹೇಗೆ ಅಂತ ಹೇಳಿದ್ರೆ ಏನಾದ್ರು ಒಂದು ಸಣ್ಣ ಅವರ ಮೇಲೆ ಆರೋಪ ಬಂದ್ಬಿಟ್ರೆ ತಕ್ಷಣ ಅವ್ರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ರಾಜೀನಾಮೆ ಕೊಟ್ಬಿಡ್ತಾ ಇದ್ರು. ಹೆಗಡೆಯವರ ಮೇಲೆ ಒಂದು ಆರೋಪ ಬಂದ್ಬಿಡ್ತು, ಹೆಗಡೆಯವರ ಮಗ ಯಾವುದೋ ಒಂದು ಮೆಡಿಕಲ್ ಶೀಟ್ಗೆ ಯಾವ ಲಾಬಿ ಮಾಡಿದ್ದಾರೆ, ದುಡ್ಡೇನೋ ತಗೊಂಡಿದ್ದಾರೆ ಅನ್ನುವಂತ ಪತ್ರಿಕೆಗಳಲ್ಲಿ ಬಂದ್ಬಿಡ್ತಾರೆ. ಅವತ್ತಿನ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಹೆಗಡೆಯವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಏನಂತಾರೆ, ಆ ಸಂಪುಟ ಎಲ್ಲ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಇವರು ಕೂಡ ಮಂತ್ರಿಯನ್ನ ಕಳ್ಕೊಂಡ್ಬಿಟ್ರು. ಮತ್ತೆ ಚುನಾವಣೆ ಮಾಡಿ ಮತ್ತೆ ಮಂತ್ರಿ ಆದ್ರು ದೇವೇಗೌಡರು. ಮತ್ತೆ ತಿರ್ಗಾ ಅದ್ಯಾವುದೋ ಟೆಲಿಫೋನ್ ಕದ್ದಾಲಿಕೆ ಅಂತ ಬಂದ್ಬಿಡ್ತು. ಆವತ್ತು ಕೂಡ ಹೋಗ್ಬಿಡ್ತು. ಮತ್ತೆ 89ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ಕೂಡ ಏನಾದ್ರೂ ಮಾಡಿ ಈ ಸಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ 202 ಕಡೆ ನಾನು ಒಂದ್ಸಾರಿ ಯಾವತ್ತೋ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ, ಇದೇ ಸಭಾಂಗಣದಲ್ಲಿ ಹೇಳಿದ್ದೀನಿ ಅನ್ಸುತ್ತೆ. 89ರಲ್ಲಿ ಚುನಾವಣೆ ನಡೆಯುತ್ತೆ. 202 ಕಡೆ ವಿಧಾನಸಭೆ ಎಲ್ಲ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಯಾರೋ ದೇವೇಗೌಡರು ಅಭ್ಯರ್ಥಿಗಳನ್ನ ಹಾಕಿ ಆವತ್ತಿನ ಸಂದರ್ಭದಲ್ಲಿ ಈ ನಮ್ಮ ಈ ಶ್ರೀಮತಿ ಚೆನ್ನಮ್ಮಜ್ಜಿ ಅವರ ತಂಗಿಯವರೆಲ್ಲ ಅವ್ರ ಪ್ರಾಪರ್ಟಿಗಳೆಲ್ಲ ಮಾರಿ ಬಡ್ಡಿಗಳಿಗೆ ತಂದು ಅವ್ರಿಗೇನೋ ಮಾಡಿ ಬಹಳ ಕಷ್ಟ ಆಗಿದ್ದು. ಅಂತ ಸಂದರ್ಭದಲ್ಲಿ ಅವತ್ತೇನು ಇವತ್ತು ಕೋಟಿಗಳ ಲೆಕ್ಕ ಇಲ್ಲ, ಆವತ್ತಿನ ಸಂದರ್ಭದಲ್ಲಿ ಕೋಟಿ ಅಂದ್ರೆ ಬಹಳ ದೊಡ್ಡ ಇದಿತ್ತು. ಆವತ್ತಿನ ಸಂದರ್ಭದಲ್ಲಿ ಅವರು ಚುನಾವಣೆಯನ್ನು ನಡೆಸಿದ್ರೆ 202 ಅಭ್ಯರ್ಥಿಗಳನ್ನ ಹಾಕಿದ್ರು. 202 ಅಭ್ಯರ್ಥಿಗಳಿಗೆ ಗೆದ್ದಿದ್ದು ಎಷ್ಟು? ಕೇವಲ 2 ಸೀಟು. ಒಂದು ನಮ್ಮ ಬೈರೇಗೌಡರು, ಇನ್ನೊಬ್ರು ಮೈಸೂರು ಕಡೆ MP ವೆಂಕಟೇಶ್ ಅಂತ ಹೇಳಿ ಇಬ್ರು ಗೆದ್ದಂತ ಇವತ್ತಿನ ಸಂದರ್ಭದಲ್ಲಿ ಆ ರೀತಿ ಏನಾದ್ರು ಆಗಿದ್ರೆ ಮೂರು ಸೇರ್ಕೊಂಡ್ಬಿಡ್ತಾ ಇದ್ರು. ದೇವೇಗೌಡರು ಎಷ್ಟು ಗಟ್ಟಿದ್ರು ಅಂತ ಹೇಳಿದ್ರೆ ಬಹುಶಃ ಆ ಶಕ್ತಿ, ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ಚೆನ್ನಮ್ಮಜ್ಜಿ ಅಂತ ಇವತ್ತು ಹೇಳಿ ನಾನು ಬಯಸ್ತೇನೆ. ಆವತ್ತಿನ ಸಂದರ್ಭದಲ್ಲಿ 91ರಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಬಂತು. ಈ ದೇವೇಗೌಡರು ಎಷ್ಟು ಗಟ್ಟಿದ್ರು ಅಂತ ಹೇಳಿದ್ರೆ ಕೇವಲ 2 ಸೀಟ್ ತಗೊಂಡು ಬಿಡಬಾರದು, ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಏನಾದ್ರು ಮಾಡಲೇಬೇಕು, ದಲಿತರಿಗೆ ಏನಾದ್ರು ಮಾಡಲೇಬೇಕು, ಅಲ್ಪಸಂಖ್ಯಾತರಿಗೆ ಏನಾದ್ರು ಮಾಡಲೇಬೇಕು, ಹಿಂದುಳಿದ ವರ್ಗ ಜನಾಂಗಕ್ಕೆ ಆ ಕಲ್ಯಾಣಕ್ಕಾಗಿ ಏನಾದ್ರು ಮಾಡಲೇಬೇಕು ಅಂತ ಹೇಳಿ ದೇವೇಗೌಡರು 91ರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆಯಲ್ಲಿ ಆವತ್ತಿನ ಸಂದರ್ಭದಲ್ಲಿ 3181 ಓಟಲ್ಲಿ ಗೆದ್ದುಬಿಡ್ತಾರೆ. 3181 ಓಟಲ್ಲಿ ಗೆದ್ದುಬಿಡ್ತಾರೆ. ಗೆದ್ದಂತ ಸಂದರ್ಭದಲ್ಲಿ ಈಗ ಆವತ್ತಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆವತ್ತು ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರು ಇವರ ಮೇಲೆ ಸೋತಿರ್ತಾರೆ. ಸೋತು ಇವ್ರು ಏನ್ ಮಾಡ್ಬಿಡ್ತಾರೆ, ಒಂದು ಅರ್ಜಿ ಕೊಟ್ಬಿಡ್ತಾರೆ ಎಲೆಕ್ಷನ್ ಕಮಿಷನರ್, ಇದು ಡಿಕ್ಲೇರ್ ಮಾಡಬಾರ್ದು, ಮೋಸ ಆಗಿದೆ, ಯಾಕಂದ್ರೆ ಕೆಲವು ಬೂತ್ಗಳಲ್ಲಿ 99% ಆಗ್ಬಿಟ್ಟಿದೆ, ಹಾಗಾಗಿ ಇದು ಎಣಿಕೆ ಆಗಬಾರ್ದು ಅಂತ ಹೇಳಿ. ಆವತ್ತು ರಾತ್ರಿ 1:30 ಗಂಟೆಯಲ್ಲಿ ಇವ್ರ ಜೊತೆಯಲ್ಲಿ ನಮ್ಮ ದೇವೇಗೌಡರ ಜೊತೆಯಲ್ಲಿ BL ಶಂಕರ್ ಇದ್ರು. BL ಶಂಕರ್ ಅವರು ಆವತ್ತಿನ ಸಂದರ್ಭದಲ್ಲಿ ರಾತ್ರಿ 1:30 ಗಂಟೆಯಲ್ಲಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ
ಪ್ರಧಾನಮಂತ್ರಿಗಳು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡ್ತಾರೆ. ಸರ್, ಈ ತರ ಆಗ್ತಿದೆ. ಚಂದ್ರಶೇಖರ್ ಅವ್ರಿಗೂ ದೇವೇಗೌಡರಿಗೆ ಬಹಳ ಆತ್ಮೀಯರಾಗಿತ್ತು. ಫೋನ್ ಮಾಡಿದಾಗ ಆವತ್ತು ಎಲೆಕ್ಷನ್ ಕಮಿಷನರ್, ಭಾರತ ದೇಶದ ಎಲೆಕ್ಷನ್ ಕಮಿಷನರ್ TN ಶೇಷನ್, ನಿಮ್ಗೆಲ್ಲರೂ ಗೊತ್ತಿರ್ಬೋದು. TN ಶೇಷನ್ ಬಂದ್ಮೇಲೆ ನಿಮ್ಮ ಹಳ್ಳಿಗಳಲ್ಲಿ ಬ್ಯಾನರ್ಗಳು ಕಟ್ಟಬಾರ್ದು, ಬಟ್ಟಿಗಳು ಕಟ್ಟಬಾರ್ದು, ಎಲ್ಲ ರೂಲ್ಸ್ ಬಂದವರು ಶೇಷನ್ ಅವ್ರಿಗೆ ಫೋನ್ ಮಾಡ್ತಾರೆ ರಾತ್ರಿ 1:30 ಈ ರಿಸಲ್ಟ್ ಬೆಳಗ್ಗೆವರೆಗೂ ಹೋಲ್ಡ್ ಮಾಡಿ ಬೆಳಗ್ಗೆ ಡಿಕ್ಲೇರ್ ಮಾಡಿ ಅಂತ. ಅವ್ರು ಬೆಳಗ್ಗೆ 10 ಗಂಟೆವರೆಗೂ ಇಟ್ಕೊಂಡಿದ್ದು 3,181 ಓಟು ಲೀಡ್ ಇರೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಪುಟ್ಟಸ್ವಾಮಿ ಅವರಿಗೆ ತಿಳಿಸ್ತಾರೆ, ಡಿಕ್ಲೇರ್ ಮಾಡಿಬಿಡ್ತಾರೆ. ಇವರು ಡೆಲ್ಲಿಗೆ ಹೋಗ್ಬಿಡ್ತಾರೆ. 94ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಆವತ್ತು ರಾಮಕೃಷ್ಣ ಹೆಗಡೆ ಅವರು, ಜಯೇಶ್ ಪಟೇಲ್, ವಿಜಯ ಸಿದ್ದರಾಮಯ್ಯ ಅವರು, ಬೈರೇಗೌಡರು, ನಾಗೇಗೌಡರು ಎಲ್ಲ ನಾಯಕರು ಕೂಡ ಸೇರಿ ನಾವು ದೇವೇಗೌಡರು ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ನಾವು ಯಾರು ಕೂಡ ಚುನಾವಣೆ ನಡೆಸಲಿಕ್ಕೆ ಆಗೋದಿಲ್ಲ, ಹಾಗಾಗಿ ದೇವೇಗೌಡರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಅವತ್ತು ಎಲ್ಲರೂ ನಾನು ಪ್ಲಾನ್ ಮಾಡಿ ದೇವೇಗೌಡರು ಫೋನ್ ಮಾಡಿ, ಇಲ್ಲ ಏನೋ ಮಾತಾಡ್ಬೇಕು, ನೀವು ಬನ್ನಿ, ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮುಂದಾಳತ್ವದಲ್ಲಿ ನಾವು ಚುನಾವಣೆಯನ್ನು ನಡೆಸ್ತೇವೆ ಅಂತ ಹೇಳಿ ಮತ್ತೆ 94ರಲ್ಲಿ ದೇವೇಗೌಡರನ್ನ ವಾಪಸ್ ಕರೆಸ್ಕೊಂಡು ಅವರು ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಎದುರಿಸ್ತಾರೆ. ಆವತ್ತು ಎದುರಿಸಿದಂತ ಸಂದರ್ಭದಲ್ಲಿ ನಮ್ಮ ಈ ದೇವೇಗೌಡರದ್ದು 96 ಬಂದ್ಬಿಡ್ತಾರೆ. 96 ಅದೇ ವಿಧಾನಸಭೆಯ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕು? 313 ಬೇಕು. ಇವತ್ತು 96 ಬಂದ್ಬಿಟ್ಟಿದೆ. ಇವ್ರು 96 ಅಂದ್ರೆ ಇಲ್ಲ. ಅವತ್ತು ಒಂದು ಕ್ರಾಂತಿ ರಂಗ ಅಂತ ಒಂದು ಪಕ್ಷವನ್ನು ಕಟ್ಕೊಂಡಿದ್ರು. ಬಂಗಾರಪ್ಪನವರು, ಈ ಜಯೇಶ್ ಪಟೇಲ್ರು, ಇವೆಲ್ಲ ಅವರು ಅದೇ ಜನತಾ ಪರಿವಾರದಲ್ಲೇ ಇದ್ರು. ಸ್ವಲ್ಪ ಅಸಂಧಾನಗಳಾಗಿ ಪಕ್ಕದಲ್ಲಿ ಇದ್ರು ಕೂಡ ಇವರೆಲ್ಲ ಸಪೋರ್ಟ್ ಕೊಟ್ಟು ಅವತ್ತು ಯಾರು ಮಾಡಬೇಕು ಅಂತ ಹೇಳಿ ದೆಹಲಿಯಿಂದ ನಾಯಕರೆಲ್ಲ ಬಂದ್ರು. ಅವ್ರು ಬಂದಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಹಲವಾರು ಬಾರಿ ಇದೇನು ಒಂದು ತಪ್ಪೋಗಿ ಕೈ ತಪ್ಪಿದೆ, ಈ ಸಾರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ರೇವಣ್ಣವರು ಕೂಡ ಮೊದಲನೇ ಬಾರಿಗೆ MLA ಆಗಿದ್ರು ಒಳ್ಳೆ ನರಸೀಪುರದಿಂದ. ಆವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದರು. ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ ನಂತರ ಅವರು ಒಂದು ಕನಸಿತ್ತಲ್ಲ, ಈ MLA ಆದ್ರೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಮಂತ್ರಿಗಳಾದ್ರೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರೆ ಏನಾದ್ರು ಮಾಡಬಹುದು ಅಂತ ಹೇಳಿದ್ರೆ, ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ನೀರಾವರಿ ಯೋಜನೆಗಳಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಅತಿ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೂ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಿ ಇವತ್ತು ಕರ್ನಾಟಕ ವಿಧಾನಸಭೆ ಒಳಗಡೆ ನಾನಿರ್ತಕ್ಕಂಥ ಸಂದರ್ಭದಲ್ಲಿ ಒಳಗಡೆ ಬಿಜೆಪಿ ನಾಯಕರು, ಕಾಂಗ್ರೆಸ್ ನಾಯಕರು ಇಬ್ಬರು ನಾಯಕರು ಹೇಳಿರ್ತಕ್ಕಂಥದ್ದು. ಅವರ ಚೆನ್ನಮ್ಮನವರ ಒಂದು ಪೂಜೆಯ ಫಲ ನೋಡಿ ಹೇಗಿದೆ. ಚೆನ್ನಮ್ಮನವರ ಪೂಜೆಯ ಫಲ ಹೇಗಿದೆ ಅಂತ ಹೇಳಿದ್ರೆ 96ರಲ್ಲಿ ಆ ಒಂದು ಏನು ಲೋಕಸಭಾ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ರು. ಆವತ್ತಿನ ಸಂದರ್ಭದಲ್ಲಿ 16 MP ಗಳನ್ನ ನಮ್ಮ ಪಕ್ಷದಿಂದ ಗೆದ್ದಿದ್ರು. 16 MP ನಮ್ಮ ಪಕ್ಷದಿಂದ ಗೆದ್ದಿದ್ರು. ಆವತ್ತಿನ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಇವರೆಲ್ಲ ಸೀತಾರಾಮ್ ಕೇಸರಿ, ಇವರೆಲ್ಲರೂ ಕೂಡ ದೇವೇಗೌಡರನ್ನ ಕರೆಸ್ಕೊಂಡು ಈಗ ನೀನು ಪ್ರಧಾನಮಂತ್ರಿ ಆಗ ನಾವೆಲ್ಲ ಕೂಡ ಗಮನವನ್ನು ಕೊಡ್ತೀವಿ ಅಂತ ಹೇಳಿ ಅವತ್ತು ಶ್ರೀಮತಿ ಚೆನ್ನಮ್ಮಜ್ಜಿಯವರ ಒಂದು ಪೂಜೆಯ ಫಲ 96ರಲ್ಲಿ ಅವರು ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ಬಿಡ್ತಾರೆ. ಪ್ರಧಾನಮಂತ್ರಿಗಳು ಅಂದ್ರೆ ಹೇಳ್ಬೇಕಾ ಎಷ್ಟು ಇವತ್ತು ನಾವು ನೋಡ್ತೀವಲ್ಲ, ಪ್ರಧಾನಮಂತ್ರಿಗಳಿಗೆ ಯಾವ ತರ ಒಂದು ಪ್ರೋಟೋಕಾಲ್ ಇರುತ್ತೆ, ಹೇಗಿರುತ್ತೆ, ಏನಿರುತ್ತೆ. ಆದ್ರೆ ಇಷ್ಟೆಲ್ಲ ಕೂಡ 11 ತಿಂಗಳಿಗೆ ಅವರು ಹೇಳಿದ್ರು. 11 ತಿಂಗಳಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಬಿಜಾಪುರ, ಬಾಗಲಕೋಟೆ, ರಾಯಚೂರು ಈ ಭಾಗದಲ್ಲಿ ದೇವೇಗೌಡರ ಒಂದು ಪುತ್ಥಳಿಯನ್ನು ಇಟ್ಟಿದ್ದಾರೆ, ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ನೀರಾವರಿ ಇವತ್ತು ಒಂದು ಮಠಕ್ಕೆ ಹೋಗಿದ್ದೀವಿ ನಾವು, ಸ್ವಾಮೀಜಿ ಹೇಳ್ತಾರೆ ದೇವೇಗೌಡರು ನಮಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ವರದಾನ, ನಮಗೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇನ್ನು ಮುಂದೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ಆಲ್ಮಟ್ಟಿ ಇವತ್ತು 519 ಅಡಿಗೆ ಇವತ್ತು ಏರಿಸಿರ್ತಕ್ಕಂಥ ಕೊಡುಗೆ ಏನಾದ್ರು ಕೀರ್ತಿ ಯಾರಾದ್ರೂ ಇದ್ರೆ ಸನ್ಮಾನ್ಯ ದೇವೇಗೌಡರಿಗೆ ಅಂತ ನಾವು ಉತ್ತರ ಕರ್ನಾಟಕ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮಾತನಾಡ್ತಾರೆ. ಅಂದ್ರೆ ಅವರು ನಾವು ಮಾಡಿದ್ರೆ ರಾಜಕೀಯ ಅನ್ಬಹುದು, ಆದ್ರೆ ವಿಧಾನಸಭೆ ಒಳಗಡೆ ಬಿಜೆಪಿ ನಾಯಕರು ಇವತ್ತು ಕಾಂಗ್ರೆಸ್ ನಾಯಕರು ಇಬ್ಬರು ಎರಡೂ ಪಕ್ಷಗಳ ನಾಯಕರು ಇವತ್ತು
ನೀರಾವರಿ ಯೋಜನೆಗಳನ್ನ ಅತಿ ಹೆಚ್ಚು ಹಣವನ್ನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅನ್ನುವಂಥದ್ದನ್ನ ಇವತ್ತು ಹೇಳ್ತಾರೆ. ಅಜ್ಜಿಯವರ ಒಂದು ಪೂಜೆಯ ಫಲ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಒಂದು ತಾಲೂಕು ಪಂಚಾಯತಿ ಚುನಾವಣೆಯನ್ನ ಮಾಡಿದ್ರೆ ಆ ಬಿ ಫಾರ್ಮ್ಗಳನ್ನ ದೇವರ ಮನೆಯಲ್ಲಿ ಇಟ್ಟು ಒಂದೊಂದೇ ಹೂವ ಹಾಕಿ ಪೂಜೆ ಮಾಡಿ ಆ ಬಿ ಫಾರ್ಮ್ಗಳನ್ನ ಕಳಿಸ್ಕೊಡ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದ್ರೆ, ನಗರಸಭೆ ಚುನಾವಣೆ ಬಂದ್ರೆ, ಇವತ್ತು ವಿಧಾನಸಭೆ ಚುನಾವಣೆ ಬಂದ್ರೆ, ಲೋಕಸಭಾ ಚುನಾವಣೆ ಬಂದ್ರೆ ದೇವರ ಮನೆ ಗೋಡೆ ಒಳಗಡೆ ಆ ಬಿ ಫಾರ್ಮ್ಗಳನ್ನ ಇಟ್ಟು ಇವತ್ತು 2 ಗಂಟೆ 3 ಗಂಟೆ ಒಂದೊಂದೇ ಹೂವ ಬಿ ಫಾರ್ಮ್ಗಳ ಮೇಲೆ ಫೋಟೋಗಳ ಮೇಲೆ ಹಾಕಿ ಎಲ್ಲ ಪೂಜೆಗಳು ಮಾಡಿ ಕಳಿಸ್ತಕ್ಕಂಥದ್ದು. ಆಮೇಲೆ ದೇವೇಗೌಡರ ಕೈ ಕೊಟ್ಟು ದೇವೇಗೌಡರು ಮೂಲಕ ಆ ಬಿ ಫಾರ್ಮ್ಗಳನ್ನ ಹಂಚುವಂಥದ್ದು. ಅಂದ್ರೆ ಅವರ ಪೂಜೆಯ ಫಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ತರ ಅಧಿಕಾರವನ್ನು ನೋಡಿರ್ತಕ್ಕಂಥದ್ದು. ಅವರು ಮದುವೆಯಾಗಿ 72 ವರ್ಷಗಳು, ಮದುವೆಯಾಗಿ ದೇವೇಗೌಡರನ್ನ ಕೈ ಹಿಡಿದು 72 ವರ್ಷಗಳಾಗಿದ್ದು, ಆದರೆ 64 ವರ್ಷಗಳು ದೇವೇಗೌಡರನ್ನ ಕೈ ಹಿಡಿದ ಮೇಲೆ 64 ವರ್ಷಗಳಲ್ಲಿ ಶಾಸಕರನ್ನಾಗಿ ನೋಡಿದ್ದಾರೆ, ಮಂತ್ರಿಗಳನ್ನಾಗಿ ನೋಡಿದ್ದಾರೆ, ವಿರೋಧ ಪಕ್ಷದ ನಾಯಕರನ್ನಾಗಿ ನೋಡಿದ್ದಾರೆ, ಮುಖ್ಯಮಂತ್ರಿಗಳನ್ನಾಗಿ ನೋಡಿದ್ದಾರೆ, ಪ್ರಧಾನಮಂತ್ರಿಗಳನ್ನಾಗಿ ನೋಡಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿ ನೋಡಿದ್ದಾರೆ. ಎಲ್ಲ ಅಧಿಕಾರಿಗಳನ್ನ ಕೂಡ ನೋಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ದೇಶದ ಇತಿಹಾಸದಲ್ಲಿ ಅದು ಚೆನ್ನಮ್ಮಜ್ಜಿಯವರು ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳನ್ನ ಹೋಗಿರ್ತಕ್ಕಂಥದ್ದು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಕೂಡ ಯಾರೋ ಹೇಳಿದ್ರು ನಾನು ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಲ್ಲಗಳೆಯಲಿಲ್ಲ. ಆದ್ರೆ ಅವತ್ತು ಮಾಧ್ಯಮಗಳು ಮಾಡಿರ್ತಕ್ಕಂಥ ಟೀಕೆಗೆ ನಿಜವಾಗ್ಲೂ ಕೂಡ ಅವತ್ತು ಅವರು ಬಂದ ನಂತರ ನನ್ನ ವೈಯಕ್ತಿಕ, ನನ್ನ ಸ್ವಂತ ಹಣದಿಂದ, ನನ್ನ ಖರ್ಚಿನಿಂದ ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಎಲ್ಲ ಮೊಮ್ಮಕ್ಕಳು ಎಲ್ಲರೂ ಕೂಡ ನಾವು ಹೋಗ್ತಿದ್ದು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಚೆನ್ನಮ್ಮಜ್ಜಿಯವರು ದೇವೇಗೌಡರು ಬಹಳ ಬಿಸಿ ಆವತ್ತಿನ ಸಂದರ್ಭದಲ್ಲಿ ಹಳೇನರಸೀಪುರದಿಂದ ಬೆಂಗಳೂರು ಬರಬೇಕಂದ್ರೆ ಬಸ್ನಲ್ಲಿ ಬರ್ತಕ್ಕಂಥದ್ದು, ಟ್ರೈನಲ್ಲಿ ಹೋಗ್ತಕ್ಕಂಥದ್ದು, ಈ ರೀತಿ ಇದ್ದಿದ್ದು. ಅನೇಕ ಸಂದರ್ಭಗಳು, ಅನೇಕ ವರ್ಷಗಳು ಸಣ್ಣ ಒಂದು ಮನೆಯಲ್ಲಿ ಬಾಡಿಗೆಗೆ ಇಟ್ಟಿದ್ದು. ಅಂದ್ರೆ ಆ ಕೆಲವು ಮನೆಗಳಲ್ಲಿ ಮನೆ ಒಳಗಡೆ ಟಾಯ್ಲೆಟ್ ಕೂಡ ಇರ್ತಾ ಇರಲಿಲ್ಲ. ಅಂದ್ರೆ ಆಚೆ ಹೋಗ್ಬೇಕಾಗಿತ್ತು ಟಾಯ್ಲೆಟ್ಗೆ. ಅಂತ ಮನೆಗಳಲ್ಲಿ ಕೂಡ ವಾಸ ಮಾಡಿದ್ದಾರೆ. ಅಂತ ಸಂದರ್ಭಗಳಲ್ಲಿ ಚೆನ್ನಮ್ಮಜ್ಜಿಯವರು ಒಂದು ಕ್ಷಣ ಕೂಡ ಬೇಸರ ಮಾಡ್ಕೊಂಡಿಲ್ಲ. ದೇವೇಗೌಡರಿಗೆ ಯಾವತ್ತೂ ಕೂಡ ಬೇಸರ ಮಾಡಿಲ್ಲ. ಆ ಮಕ್ಕಳ ಹೊಣೆಗಾರಿಕೆಯನ್ನ ಚೆನ್ನಮ್ಮಜ್ಜಿಯವರು ಹೊತ್ಕೊಂಡು ಯಾವ ರೀತಿ ಮಾಡಿದ್ರೆ ಅಂದ್ರೆ 4 ಗಂಡು ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿರ್ತಕ್ಕಂಥದ್ದು, 2 ಹೆಣ್ಣು ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ಅವರ ಮನೆಯಲ್ಲಿ ಒಂದು 8 ಡಾಕ್ಟರ್ಗಳಿದ್ದಾರೆ, 2 ಹಳಿಯಂದ್ರು. ಆ ಮಕ್ಕಳ 2 ಹಳಿಯಂದ್ರು ಕೂಡ ಮಕ್ಕಳು ಕೂಡ ಹೆಣ್ಣು ಮಕ್ಕಳು ಕೂಡ ಪದವೀಧರರಾಗಿದ್ದಾರೆ. ಶ್ರೀಮತಿ ಅನಸೂಯ ಅವರು, ಶ್ರೀಮತಿ ಶೈಲಜಾ ಅವರು. ಶ್ರೀಮತಿ ಅನಸೂಯ ಅವರಿಗೆ ಮದುವೆ ಮಾಡುವಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ಒಳ್ಳೆ ಹುಡುಗರು ನೋಡ್ಬೇಕು ಅಂತಿತ್ತು. ಆ ಸಂದರ್ಭದಲ್ಲಿ ಚೆನ್ನಮ್ಮಜ್ಜಿ ಅವರು ಕೂಡ ಹುಡುಕ್ತಾ ಇದ್ರು. ಆದ್ರೆ ಈ ಒಂದು ದೈವಭಕ್ತ ಕುಟುಂಬಕ್ಕೆ ನಾವು ಕೊಡಬೇಕು ಅಂತ ಹೇಳಿ ಮಂಜುನಾಥ್ ಅವರು ಕೂಡ ಹಾಸನ ಜಿಲ್ಲೆಯವರು, ಚನ್ನರಾಯಪಟ್ಟಣ ತಾಲೂಕು. ಇವಾಗ ಆ ಮಂಜುನಾಥ್ ಅವರು ತಮ್ಮ ಕೂಡ ಅಲ್ಲಿ ಶಾಸಕರಾಗಿದ್ದಾರೆ, ಚನ್ನರಾಯಪಟ್ಟಣ ತಾಲೂಕಲ್ಲಿ ಶಾಸಕರಾಗಿದ್ದಾರೆ. ಬಾಲಕೃಷ್ಣ ಅಂತ ಹೇಳಿ ಶಾಸಕರಾಗಿದ್ದಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಅವರು ಬಹಳ ಧೈರ್ಯ ಮಾಡಿ, ದೇವೇಗೌಡರು ಶಾಸಕರು ಆದ್ರೆ ಧೈರ್ಯ ಮಾಡಿ ಮಂಜಣ್ಣವರು, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಈ ಜಯದೇವದಲ್ಲಿ ಹೃದಯ ತಜ್ಞರಾಗಿದ್ರು, ಬಹಳ ಫೇಮಸ್ ಆಗಿರ್ತಕ್ಕಂಥವ್ರು. ಒಂದು ಕಪ್ಪು ಚುಕ್ಕೆ, ಒಂದು ಕಳಂಕ ಇಲ್ಲ, ಅಷ್ಟು ಹೆಸರುವಾಸಿ ಮಾಡಿರ್ತಕ್ಕಂಥವ್ರು. ಆದ್ರೆ ಅವ್ರು ಬಂದು ದೇವೇಗೌಡರನ್ನ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊತೀನಿ ಅಂತ ಕೇಳಿದಾಗ ದೇವೇಗೌಡರಿಗೆ ಆಶ್ಚರ್ಯ ಆಗುತ್ತೆ. ದೇವೇಗೌಡರು ಡಾಕ್ಟರ್ ಮಂಜುನಾಥ್ ಅವರಿಗೆ ಬಹಳಷ್ಟು ಜನ ಶ್ರೀಮಂತರು ಇದ್ರು. ಹಾಸನದಲ್ಲಿ ಇವರ ವಿರೋಧಿಗಳು, ಈ ಕುಟುಂಬದ ವಿರೋಧಿಗಳಿಗೆ ಯಾರಿದ್ರು, ನಮ್ಮ ಮನೆಗಳಿಂದ ನಿಮಗೆ ಹೆಣ್ಣು ಕೊಡ್ತೇವೆ ಅಂತ ಹೇಳಿದಾಗ ದೇವೇಗೌಡರನ್ನ ಆ ಕುಟುಂಬದಲ್ಲೇ ಹಾಕ್ಬೇಕು, ಅಂತ ಒಳ್ಳೆ ಕುಟುಂಬ ಇನ್ನು ನಮ್ಗೆ ಸಿಗೋದಿಲ್ಲ, ಇಂಥ ದೈವ ಕುಟುಂಬ ಇರ್ತಕ್ಕಂಥ ಮನೆಯಲ್ಲಿ ಹಾಕ್ಬೇಕು ಅಂತ ಹೇಳಿ ದೇವೇಗೌಡರನ್ನ ಕೇಳ್ತಾರೆ. ದೇವೇಗೌಡರು ಏನ್ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗ್ಬಿಟ್ಟು, ನಮಗೂ ಇಂಥ ಒಳ್ಳೆ ಬೇಕಾಗಿದೆ ಅಂತ ಹೇಳಿ ಅವ್ರದ್ದು ಒಂದು ಅಂಬಾಸಿಡರ್ ಕಾರ್ ಇತ್ತು. ಅಂಬಾಸಿಡರ್ ಕಾರಲ್ಲಿ ಈ ಮಂಜುನಾಥ್ ಅವ್ರನ್ನ ಕೂರಿಸ್ಕೊಂಡು ಕಬ್ಬನ್ ಪಾರ್ಕ್ ಬರ್ತಾರೆ. ಕಬ್ಬನ್ ಪಾರ್ಕ್ ಬಂದು ಆ ಕಬ್ಬನ್ ಪಾರ್ಕ್ ನಲ್ಲಿ
ಕೂತ್ಕೊಂಡು ನೋಡಪ್ಪ ನಾನು ಈಗ MLA ಆಗಿದ್ದೀನಿ, ನಾಳೆ ನಾನು MLA ಇರ್ತೀನೋ ಇಲ್ವೋ ಗೊತ್ತಿಲ್ಲ, ನಾಳೆ ನಾನು ಮತ್ತೆ ಮಂತ್ರಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ನನಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ, ನಾನು ಮುಖ್ಯಮಂತ್ರಿ ಆಗ್ತೀನೋ ಇಲ್ವಾ, ಪ್ರಧಾನಮಂತ್ರಿ ಅಂತ ಅವ್ರ ಕನಸು ನನಸಲ್ಲಿ ಬಂದು ದೇವೇಗೌಡರು ಹೇಳಿಲ್ಲ, ಪ್ರಧಾನಮಂತ್ರಿ ಆಗ್ತೀನೋ ಇಲ್ವೋ ಅಂತ ಹೇಳಿಲ್ಲ, ಆದ್ರೆ ಮುಖ್ಯಮಂತ್ರಿ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಈ ಅಧಿಕಾರ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ, ಇವಾಗ ನೋಡಪ್ಪ ಅಂತ ಹೇಳಿದಾಗ ನಾನು ನಿಮ್ಮ MLA ನೋಡ್ಕೊಂಡು ನಾನು ಬಂದಿಲ್ಲ, ಆದ್ರೆ ನೀವು ಹೇಗಿಲ್ಲ ಅಂದ್ರೂ ಕೂಡ ನಿಮ್ಮ ಮಗಳ ಅನ್ಸೂಯವನ್ನ ನಾನು ಮದುವೆ ಆಗ್ತೀನಿ ಅಂತ ಅವ್ರು ಹೇಳಿದಾಗ ಅವ್ರಿಗೆ ಸಂತೋಷ ಬಿದ್ದು ಆಮೇಲೆ ಅವರು ಮದುವೆ ಮಾಡಿಕೊಟ್ರು. ಮದುವೆ ಮಾಡಿದ ನಂತರ ಮಂಜುನಾಥ್ ಅವರು ಕೂಡ ಬಹಳ ಹತ್ತಿರದಿಂದ ಇವರು ಮಂತ್ರಿ ಆಗಿದ್ದನ್ನು ನೋಡಿದ್ರು ಮತ್ತು ಮುಖ್ಯಮಂತ್ರಿಗಳನ್ನ ನೋಡಿದ್ರು, ಪ್ರಧಾನಮಂತ್ರಿಗಳನ್ನ ನೋಡಿದ್ರು. ಆದ್ರೆ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನೀವೊಂದು ನಿಮ್ಗೆ 2006ರಲ್ಲಿ ಒಂದು ಹೇಳಬೇಕಾದ್ರೆ 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಇದರಲ್ಲಿ ರಾಜಭವನದಲ್ಲಿ. ಆವತ್ತಿನ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ಎಲ್ಲಿರ್ಬೋದು ಯೋಚನೆ ಮಾಡಿ, ನೀವು ಎಲ್ಲಿರ್ತಾರೆ? ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ, ಈಗ ನಾನು ಮಂತ್ರಿ ಆಗ್ತೀನಿ ಅಂದ್ರೆ ನಮ್ಮ ಕುಟುಂಬದವರು ಎಲ್ಲಿರ್ತಾರೆ? ರಾಜಭವನದಲ್ಲಿ ಇರ್ತಾರೆ. ಚೆನ್ನಮ್ಮಾಜಿ ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಎಲ್ಲಿದ್ರು ಅಂತ ಹೇಳಿದ್ರೆ, ಅವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದೊಂದೇ ದೇವರಿಗೆ ಆಗ್ತಾ ಇದ್ರು. ಚೆನ್ನಮ್ಮಾಜಿ ಅವರು ಮಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿರ್ಬೇಕಾಗಿತ್ತು, ಆದ್ರೆ ಅವ್ರು ಹೋಗಲಿಲ್ಲ ಪ್ರಮಾಣ ವಚನಕ್ಕೆ. ಅವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹೂಗಳಾಗ್ತಾ ಇದ್ರು ದೇವರಿಗೆ. ಅಂದ್ರೆ ಅಧಿಕಾರದ ಅನುಭವ ಇಲ್ಲ. ಎಲ್ಲ ಅಧಿಕಾರಗಳನ್ನ 64 ವರ್ಷ ಅವರ ಕಣ್ಣಲ್ಲಿ ಮನೆ ಹಿಡಿದು ಅಧಿಕಾರಿಗಳನ್ನ ನೋಡಿರ್ತಕ್ಕಂಥದ್ದು, ಎಲ್ಲ ಅಧಿಕಾರವನ್ನ ನೋಡಿರ್ತಕ್ಕಂಥದ್ದು. ದೇವೇಗೌಡರು ಶಾಸಕರಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥದ್ದನ್ನ ನೋಡಿದ್ದಾರೆ. ಎಲ್ಲ ಅಧಿಕಾರಿಗಳನ್ನ ಒಂದು ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಮೊನ್ನೆ ನಾನು ಅಂತ್ಯ ಸಂಸ್ಕಾರದಲ್ಲಿ ನಾನು ಅಲ್ಲಿ ಇದ್ದ ಸಂದರ್ಭದಲ್ಲಿ 5 ಗಂಟೆಗಳ ಕಾಲ ನಾನು ಅಲ್ಲಿದ್ದೆ. ಮಾಧ್ಯಮಗಳಿಗೆ ಹೇಳಿದೆ, ಮಾಧ್ಯಮಗಳಿಗೆ ಇವತ್ತು ಚೆನ್ನಮ್ಮ ಅಜ್ಜಿಯವರು ಏನು 89 ವರ್ಷ ಅವರಿಗೆ ವಯಸ್ಸು, ಆದ್ರೆ 72 ವರ್ಷ ದೇವೇಗೌಡರ ಕುಟುಂಬದಲ್ಲಿ ಆಗು ಹೋಗುಗಳನ್ನ ನೋಡಿ ಆ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಸಾಕಿದ್ದಲ್ಲ, ಪದವೀಧರರನ್ನ ಮಾಡಿರ್ತಕ್ಕಂಥದ್ದು. ದೇವೇಗೌಡರು ರಾಜಕಾರಣದಲ್ಲಿ ಬ್ಯುಸಿಯಾಗಿ ಅವರು ಹಾಸನದಿಂದ ಒಳ್ಳೆಯದಾಸಿಕೊಂಡಿದ್ದ ಬೆಂಗಳೂರು ಅಲ್ಲಿ ಇಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಸುತ್ತಾಡ್ಕೊಂಡಿದ್ರೆ 4 ಗಂಡು ಮಕ್ಕಳು 20 ಹೆಣ್ಣು ಮಕ್ಕಳನ್ನ ಓದಿಸಿರ್ತಕ್ಕಂಥದ್ದು, ಪದವೀಧರರನ್ನಾಗಿ ಮಾಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಇಲ್ಲ. ರೇವಣ್ಣ ಒಬ್ಬ ಓದಿಲ್ಲ, ರೇವಣ್ಣ ಸ್ವಲ್ಪ ಕಡಿಮೆ ಓದಿರ್ತದ್ದು, 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಿರ್ಬೋದು, ಆದ್ರೆ ಉಳಿದವರೆಲ್ಲರೂ ಕೂಡ ಪದವೀಧರರನ್ನಾಗಿ ಮಾಡಿರ್ತಕ್ಕಂಥದ್ದು. ರೇವಣ್ಣ ಅವರು ಕಡಿಮೆ ಓದಿದ್ರು ಕೂಡ ಕಾಮನ್ ಸೆನ್ಸ್ ಜಾಸ್ತಿ. ಅವರು ಇಲಾಖೆಗಳನ್ನ ನಡೆಸಿರ್ತಕ್ಕಂಥದ್ದು, PWD ಇಲಾಖೆಗಳನ್ನ ನಡೆಸಿರ್ತಕ್ಕಂಥದ್ದು ಇವತ್ತು ಕೂಡ ಜನ ಮೆಚ್ಚುತ್ತಾರೆ. ಯಾವತ್ತಿನ ಕಾಲದಲ್ಲಿ ಅವರು ಕೆಲಸಗಳಾಗಿರೋದಂದ್ರೆ ರೇವಣ್ಣ ಅವರ ಕಾಲದಲ್ಲಿ PWD ಆಗಿದ್ರು, ಇಂಧನ ಸಚಿವರಾಗಿದ್ರು, ಬಹಳ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ರೇವಣ್ಣ ಅವರು. ಆದ್ರೆ ಆ ಕುಟುಂಬದ ಜವಾಬ್ದಾರಿ ನಿರ್ವಹಣೆಯಿಂದ ಹೊತ್ತಿರ್ತಕ್ಕಂಥವ್ರು ಚೆನ್ನಮ್ಮನವರು ಒಂದು ಕಡೆ ಎಲ್ಲೂ ಕೂಡ ಆ ಅಧಿಕಾರದ ಇದು ನೋಡಲಿಲ್ಲ. ಅಂದ್ರೆ ಎಲ್ಲೂ ಅವರ ಆ ತಾಯಿಗೂ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಮಾತಾಡ್ಸಕ್ಕೆ ಆಗ್ತಾ ಇರಲಿಲ್ಲ.